ಗ್ಯಾರಂಟಿ ಭರವಸೆಗಳನ್ನ ನೀಡಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಗೃಹಲಕ್ಷ್ಮಿಯರನ್ನ ಮರೆತಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಳೆದ 3 ತಿಂಗಳಿಂದ ಹಣ ನೀಡದೆ ಕುಂಟು ನೆಪ ಹೇಳ್ತಾನೆ ಇದೆ. ಇದರಿಂದ ಈ ಜಿಲ್ಲೆಯಲ್ಲಿ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಎಲ್ಲಿ ಅಂತೀರಾ? ನೀವೇ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಮುಟ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ 3 ತಿಂಗಳಿಂದ ಹಣ ಬಂದಿಲ್ಲಲ್ಲ, ನುಡಿದಂತೆ ನಡ್ಕೊಳ್ಳಿ. ಭಾಳ ಸಮಸ್ಯೆ ಆಗೈತ್ರಿ ಸರ್. ನಾವು ಮಕ್ಕಳು ಸಾಲಿ ದುಡ್ಡು ಅದರಿಂದ ಕಟ್ಬೇಕಂತೇಳಿ ಇವ್ರು ನೆಚ್ಕೊಂಡು ಇವ್ರಿಗೆ ಭರವಸೆ ಕೊಟ್ಟು ನಾವು ಹಿಂಗೆ ಮಾಡಿದ್ವಿ. ಹೋದ್ರ ಅರ್ಜಿ ಹಾಕಮ್ಮ ಅಂತಾರೆ. ಅರ್ಜಿ ಹಾಕಿದ್ರೆ 4 ದಿವಸ ಬಿಟ್ಟು ಬಾ ಅಂತಾರೆ. 4 ದಿವಸ ಬಿಟ್ಟು ಹೋದ್ವಿ ಅಂದ್ರೆ ಬಂದೇ ಇಲ್ರಿ ತಡ್ರಿ ಅಂತಾರೆ. ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ ಇತ್ತೀಚೆಗೆ ಸರ್ಕಾರ ನೀಡೋ ಕೆಲ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡಿಲ್ಲ. ಹೀಗಾಗಿ ಇದನ್ನೇ ನಂಬಿಕೊಂಡಿದ್ದ ಮಹಿಳೆಯರು ಗೋಳಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಮಹಿಳೆಯರು. 2,000 ರೂಪಾಯಿ ಕೊಟ್ಟು ಹೊಳ್ಳಿ ಅದ ದುಡ್ಡ ನಮ್ಮ ಮೇಲೆ ಹಾಕಿ ತೊಗೊಂಡಾತಾರ. ಈಗೆಲ್ಲ ರೇಟ್ ಜಾಸ್ತಿ ಮಾಡ್ಯಾರ. ಇಲ್ಲಿ 2,000 ರೂಪಾಯಿ ಕೊಟ್ಟೇವೆ ಅನ್ನೋದು ಆಕತಿ, ಅಲ್ಲಿ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಅವ್ರು ಕೊಟ್ಟಂಥ ದುಡ್ಡು ಮತ್ತೆ ಅವ್ರು ಕಿತ್ಕೊಂಡು ಹಾಕುತ್ತಾರ. ಅಷ್ಟು ಹೊರತು ನಮಗೇನು ಅದರಿಂದ ಅನುಕೂಲ ಆಗಿಲ್ಲ. ಮೊದಲು ನಮ್ಮ ಜೀವನ ನಾವು ಹೆಂಗೆ ಮಾಡ್ಬೇಕನ್ನೋದು ನಾವು ನಮ್ಗೆ ಹೊಂದ್ಕಿತ್ರಿ. ಅದು ಇವ್ರು 2,000 ರೂಪಾಯಿ ಹಾಕೋದ್ರಿಂದ ನಾವು ಇದು ಮತ್ತೆಲ್ಲ ನಮ್ಮದು ಜೀವನದ ಎಲ್ಲ ಅದ್ಲ ಬದಲಿ ಮಾಡ್ಕೊಂಡು ಇದು ಹಂಗೆ ಬರ್ತೈತಿ, ಇದನ್ನ ಅಲ್ಲಿ ಮಾಡಿದತ್ತು, ಇದನ್ನ ಇಲ್ಲಿ ಮಾಡಿದ್ರೆ ಹಿಂಗೆಲ್ಲ ಮಾಡ್ಕೊಂಡ್ರಿ. ಈಗ ಬರಲಿಲ್ಲ ಅಂದಾಗ ನಮಗೆ ಭಾಳ ಸಮಸ್ಯೆ ಆಗೈತೆ ರೀ. ನಾವು ಮೊದ್ಲಕ್ಕೆ ನಮ್ಮ ಜೀವನ ಇತ್ತಲ್ಲ ಅದ ಚಲೋ ಐತಲ್ಲ. ಇವ್ರು 2,000 ರೂಪಾಯಿ ತಂದು ನಮ್ಗೇನು ಅನುಕೂಲ ಆಗಲಿಲ್ಲ. ಸುಮ್ಮನೆ ಹಾಕಲಿಲ್ಲ ಅಂದ್ರೆ ಅದು ಚಲೋನೇ ಐತ್ರಿ. ಇದು ಜಿಲ್ಲೆಯಲ್ಲಿ 2,44,398 ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಸಿಕ್ಕಿಲ್ಲ. 3 ತಿಂಗಳಿಂದ ಸರಿಯಾಗಿ ಹಣ ತಲುಪುತ್ತಿಲ್ಲ. ಇದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನುಡಿದಂತೆ ನಡೆದ ಸರ್ಕಾರ ಎಲ್ಲಿದೆ ಅಂತ ಮಹಿಳೆಯರು ಪ್ರಶ್ನಿಸಿದ್ದಾರೆ. ಜೊತೆಗೆ ನಮ್ಮ ಖಾತೆಗೆ ಆದಷ್ಟು ಬೇಗ ಹಣ ಹಾಕಿ ಅಂತ ಒತ್ತಾಯಿಸಿದ್ದಾರೆ. ಈ ಹಣ ನೆಚ್ಕೊಂಡು ನಮ್ಮ ಮಕ್ಕಳನ್ನ ದೊಡ್ಡ ಶಾಲೆ ಕಳಿಸಿದ್ವಿ. ಇವ್ರು ಹಾಕೋದು ಬಿಟ್ಬಿಟ್ರು. ಈಗ ಮಕ್ಕಳು ಸಣ್ಣ ಗೌರ್ಮೆಂಟಿನ ಶಾಲೆ ಕಳಿಸ್ಬೇಕಂದ್ರೆ ಒಲ್ಲೆ ಅಂತ ಕುಂತಾರೆ. ಮಕ್ಕಳನ್ನ ಶಾಲೆ ಕಳಿಸ್ತೀರೋ ಶಾಲೆ ಬಿಡಿಸ್ತೀರ. ಇವ್ರು ನೆಚ್ಕೊಂಡು ಇವ್ರಿಗೆ ಭರವಸೆ ಕೊಟ್ಟು ನಾವು ಹಿಂಗೆ ಮಾಡಿದ್ವಿ. ಇವ್ರು ಈಗ ಕೈ ಕೊಟ್ಬಿಟ್ರು ನಡ್ರಾಕ. ನಮ್ಲಿಂದ ಆರ್ಸಿ ಬಂದು ಅವ್ರು ಮುಂದುವರಿತಾರೆ. ಅವ್ರು ಮುಂದುವರ್ದಿಂದ ನಮಗೆ ಒಂದಿಟ್ಟು ಆಧಾರ ಮಾಡ್ಬೇಕ್ರಿ. ಅವರು ನಾವು ಬಂದೇವಿ, ಅವ್ರು ಬಡವ್ರು, ನಾವು ಕರ್ಣ ತೋರಿಸ್ಬೇಕು ಅನ್ನೋದು ಏನಂದ್ರೆ ಅದು ಹೋದ್ರೆ ಅರ್ಜಿ ಹಾಕಮ್ಮ ಅಂತಾರೆ. ಅರ್ಜಿ ಹಾಕಿದ್ರೆ 4 ದಿವಸ ಬಿಟ್ಟು ಬಾ ಅಂತಾರೆ. 4 ದಿವಸ ಬಿಟ್ಟು ಹೋದ್ವಿ ಅಂದ್ರೆ ಬಂದೇ ಇಲ್ರಿ ತಡ್ರಿ ಅಂತಾರೆ. ಮತ್ತೆ ಹೊಳ್ಳಿ ಬರೋದು. ಅದು ಅಲ್ಲಿದ್ದು ಏನು ತಿಳಿಬೇಕು ಗೊತ್ತಾಗದೆ ನಮಗೆ. ಇನ್ನು ಗ್ಯಾರಂಟಿಗಳು ಜನರಿಗೆ ಸರಿಯಾಗಿ ತಲುಪಿದೆಯಾ ಅಂತ ಮೇಲ್ವಿಚಾರಣೆ ಮಾಡೋದಕ್ಕೆ ಜಿಲ್ಲಾ ಮಟ್ಟದ ಸಮಿತಿ ರಚನೆ ಮಾಡಿದ್ದಾರೆ. ಸಮಿತಿಯ ಅಧ್ಯಕ್ಷರು, ಸದಸ್ಯರು ಸಭೆ ಮಾಡಿ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಕೂಡಲೇ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ರಾಜ್ಯದ ಗೃಹಲಕ್ಷ್ಮಿಯರ ಆಗ್ರಹ. ಸಂತೋಷ ಕೊಂಡೂರ, ನ್ಯೂಸ್ 18 ಗದಗ.